ಇನ್ನು HDK, BSY, ಬಸವರಾಜ ಬೊಮ್ಮಾಯಿ ಇವರೆಲ್ಲ ಸೇರಿ ಪ್ಲ್ಯಾನ್ ಮಾಡಿದರು. ಆದರೆ DK ಶಿವಕುಮಾರ್ ಪ್ಲ್ಯಾನ್ ಮುಂದೆ ಇವರ ಆಟ ನಡೀಲಿಲ್ಲ. ಕುಪೇಂದ್ರ ರೆಡ್ಡಿ ಗೆಲ್ಲಿಸೋದಕ್ಕೆ ಪಣ ತೊಟ್ಟಿದ್ದಂತಹ BJP ಮತ್ತು JDS ಇಬ್ಬರು ಸೇರಿ ಹೇಗಾದರೂ ಮಾಡಿ ಕುಪೇಂದ್ರ ರೆಡ್ಡಿಯನ್ನು ಗೆಲ್ಲಿಸಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಖುದ್ದು ಅಖಾಡಕ್ಕಿಳಿದಿದ್ದರು ಇಬ್ಬರು ಮಾಜಿ CMಗಳು ನೋಡಿ. ಆದರೆ HDK, BSY ತಂತ್ರಗಳು ಫಲ ಕೊಡಲಿಲ್ಲ. ಆಮೇಲೆ ಫಲ ಕೊಡುವ ಸಾಧ್ಯತೆಗಳು ಕೂಡ ಇರಲಿಲ್ಲ. ಫಸ್ಟ್ ಆಫ್ ಆಲ್ ಕಮಲದಳ ಆಪರೇಷನ್ಗೆ ಬಗ್ಗೆ DKಶಿಗೆ ಸುಳಿವಿತ್ತು. ಹಾಗಾಗಿ ಎಲ್ಲ ಶಾಸಕರನ್ನು ರೆಸಾರ್ಟ್ಗೆ ಕಳಿಸ್ತಾರೆ DKಶಿ. ಎಲ್ಲ ಶಾಸಕರನ್ನು BJP ಆರಾಮಾಗಿರುತ್ತೆ. ಒಂದು ವೇಳೆ BJP ಕೂಡ ರೆಸಾರ್ಟ್ ರಾಜಕಾರಣ ಮಾಡಿದರೆ ಅಡ್ಡ ಮತದಾನ ಆಗ್ತಿತ್ತು. ಯಾಕಂದರೆ ಸೋಮಶೇಖರ್ ಬಂದು ಕೂಡ ಅಡ್ಡ ಮತದಾನ ಮಾಡಿದರು. ಅಗತ್ಯ ಸಂಖ್ಯಾಬಲ ಇದ್ದರೂ ರೆಸಾರ್ಟ್ ರಾಜಕೀಯವನ್ನು ಕಾಂಗ್ರೆಸ್ ಮಾಡಿತು. ಆರಾಮಾಗಿರ್ಬೋದಿತ್ತು ಕಾಂಗ್ರೆಸ್ಗೆ. ಬಟ್ ಅಲರ್ಟ್ ಆಯಿತು. ರೆಸಾರ್ಟ್ನಲ್ಲಿ ಹೊರಬಿತ್ತು ಕಮಲ ದಳ ರಣತಂತ್ರ. ಕೈ ಶಾಸಕರಿಗೆ ಕುಮಾರಸ್ವಾಮಿ BSY ಗಾಳ ಹಾಕ್ತಾರೆ. ಒಬ್ಬರಲ್ಲ ಇಬ್ಬರಲ್ಲ 42 ಶಾಸಕರಿಗೆ ಇಬ್ಬರು ಕೂಡ ಫೋನ್ ಮಾಡ್ತಾರೆ. ಅದನ್ನು ಯಾರು? ಸ್ವತಃ DK ಶಿವಕುಮಾರ್ ಹೇಳ್ತಾರೆ. 42 ಶಾಸಕರಿಗೆ ಕರೆ ಮಾಡಿ ಆಮಿಷ ಒಡ್ಡಿದ್ರಂತೆ. ಆಮೇಲೆ ಖುದ್ದು ಕರೆ ಮಾಡ್ತಾ ಇದ್ರಂತೆ HD ಕುಮಾರಸ್ವಾಮಿ. ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವ್ರಿಗೂ ಕೂಡ ಸಂಬಂಧಿಗಳ ಮುಖಾಂತರ ಕರೆ ಮಾಡಿಸ್ತಾ ಇದ್ರಂತೆ. ಯಾಕಂದರೆ ಅವರು ಮತ್ತು ಜಗದೀಶ್ ಶೆಟ್ಟರ್ ಸಂಬಂಧಿ. ಇನ್ನು BJPಯಿಂದ ಯಡಿಯೂರಪ್ಪ ಕೂಡ ಫೋನ್ ಮಾಡಿ ಓಟ್ ಹಾಕ್ರಪ್ಪ ಅಂತ ಹೇಳಿದ್ರಂತೆ. ಕೈ ಶಾಸಕರಿಗೆ 50 ಕೋಟಿ ಕೊಡುವ ಆಫರ್ ಕೊಟ್ಟಿದ್ರಂತೆ. ಎಷ್ಟು ಸತ್ಯ ಗೊತ್ತಿಲ್ಲ. ಇನ್ನು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ DK ಶಿವಕುಮಾರ್. DK ಶಿವಕುಮಾರ್ ಈ ಮಾತನ್ನು ಹೇಳಿದ್ದು. ಏನು ಹೇಳಿದ್ದಾರೆ DK ಶಿವಕುಮಾರ್? ಬನ್ನಿ ಕೇಳಿಸ್ಕೊಳ್ಳಿ. ನಮ್ಮ ಶಿವಶಂಕರಪ್ಪನವರು ಹೇಳ್ತಾ ಇದ್ರು, ಈಸ್ ಎ ಫಾದರ್ ಆಫ್ ಆಲ್ ಆಫ್ ಅಸ್. ಅವ್ರನ್ನ ಫೋನ್ ಮಾಡಿ ಏನು ಕುಮಾರಸ್ವಾಮಿ ಫೋನ್ ಮಾಡ್ತಾರಂತೆ, ಯಡಿಯೂರಪ್ಪನವ್ರು ಫೋನ್ ಮಾಡ್ತಾರಂತೆ. ನಂಟಸ್ತನ ಬೇರೆ, ಬೀಗ್ತನ ಬೇರೆ, ರಾಜಕಾರಣ ಬೇರೆ. ಒಂದೇ ಅಲ್ಲ, 42 ಜನ ನನಗೆ ರಿಪೋರ್ಟ್ ಮಾಡಿದ್ದಾರೆ. ದರ್ಶನಿಂದ ಹಿಡಿದು ಲತಾಯಿಂದ ಹಿಡಿದು ಇಂಡಿಪೆಂಡೆನ್ಸ್ ಎಲ್ಲ ಇರಲಿ, ಓಕೆ, ಅವರೆಲ್ಲ ಮಾಡಿ ಅಸೋಸಿಯೇಟ್ ಮೆಂಬರ್ ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಏನೇನು ಬೇಕೋ ಎಲ್ಲ ಪ್ರೆಷರ್ ಮಾಡಿದ್ದಾರೆ. ಇರಲಿ, ಅವೆಲ್ಲ ಕಂಪ್ಲೀಟ್ ನಮ್ಮ MLAs ಎಲ್ಲ ಹೇಳಿದ್ದಾರೆ. 41 ಜನ 42 ಜನ ಯಾರು ಸಂಪರ್ಕ ಮಾಡಿದ್ರು, ಏನೇನು ಮಾತಾಡಿದ್ರು, ಏನೇನು ಆಫರ್ ಮಾಡಿದ್ರು ಅಂತೆಲ್ಲ ಮಾತಾಡಿದ್ದಾರೆ. ಅದೆಲ್ಲ ನಿಧಾನ ಒಂದು ಸ್ಟೋರಿ ಪುಸ್ತಕ ಬರೆಯೋಣ. ಎಲ್ಲ ನಮ್ಮ ಶಿವಶಂಕರಪ್ಪನವರು ಹೇಳ್ತಾ ಇದ್ರು, ಈಸ್ ಎ ಫಾದರ್ ಆಫ್ ಆಲ್ ಆಫ್ ಅಸ್. ಅವ್ರನ್ನ ಫೋನ್ ಮಾಡಿ ಏನು ಕುಮಾರಸ್ವಾಮಿ